ಇವತ್ತು ಮೈಸೂರಿನ ಧೀಮಂತ ನಾಯಕರಾಗಿರುವಂತಹ ಸನ್ಮಾನ್ಯ ಜಿ ಟಿ ದೇವೇಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ 75ನೇ ಹುಟ್ಟುಹಬ್ಬದ ಪ್ರಯುಕ್ತ 75 ಗಿಡಗಳನ್ನು ನೆಡುವ ಪ್ರಯುಕ್ತ ಮತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ವಿತರಣೆ ಅಲ್ಲ ಒಂದು ನಿಮಿಷ ಹೋಯ್ತೀರಪ್ಪ ಓಕೆ. ಇವತ್ತು ಮೈಸೂರು ಜಿಲ್ಲೆಯ ಧೀಮಂತ ನಾಯಕರಾಗಿರುವಂಥ ಜಿ ಟಿ ದೇವೇಗೌಡರ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡಾಂಬೆ ರಕ್ಷಣಾ ವೇದಿಕೆ 75 ಗಿಡ ನೆಡುವ ಮುಖೇನ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಹ ಕಾರ್ಯಕ್ರಮ ಮಾಡ್ತು. ಇದೇ ಜೊತೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡೋದು ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಶಾಲಾ ಶಿಕ್ಷಣ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮುಖೇನ ಒಂದು ವಿನೂತನವಾಗಿ ಅವರಿಗೆ 106 ವರ್ಷ ಆಯುಷು ಆರೋಗ್ಯ ಸಿಗಲಿ. ಯಾಕಂತಂದರೆ ಮೈಸೂರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ಮಟ್ಟದ ಕ್ಷೇತ್ರ, 3 ಲಕ್ಷಕ್ಕೂ ಹೆಚ್ಚು ಜನ ಮತಕ್ಷೇತ್ರ ಇರುವಂತಹ ಕ್ಷೇತ್ರದಲ್ಲಿ ಎಲ್ಲರನ್ನು ಯಾವುದೇ ಒಂದು ವರ್ಗವನ್ನು ನೋಡದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಏಕೈಕ 224 ಕ್ಷೇತ್ರದ ಕ್ಷೇತ್ರದ ಶಾಸಕರಿಗೆ ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ಕಾಣ್ತಾರೆ. ಉದಾಹರಣೆ ಹೇಳಬೇಕು ಅಂತಂದರೆ ಮೈಸೂರು ಜಿಲ್ಲೆಯಲ್ಲಿ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವ್ರು ಬಿಟ್ಟರೆ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ನಾಯಕರಾಗಿ ಮತ್ತು ಪ್ರಭಾವಿಗಳಲ್ಲಿ ಯಾರಾದರೂ ಮೈಸೂರು ಜಿಲ್ಲೆಯಲ್ಲಿ ನಾಯಕರಿದ್ದರೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು. ಅವರ ಒಂದು ಕಾರ್ಯವನ್ನು ಯಾವುದೇ ಸರ್ಕಾರ ಬರಲಿ, BJP ಇರಲಿ, ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಇರಲಿ, ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಆಗದೆ ಯಾವುದೇ ಗೌರ್ಮೆಂಟ್ ಇದ್ದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತೊಂದು ಎಲ್ಲವೂ ಅವರಿಗೆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು 2 ಶುಭಾಶಯಗಳನ್ನು ಈಗ ಸಾಹೇಬರು ಕೋರಿ ಮುಗಿಸ್ತಾ ಇದೆ. ಇವತ್ತು ನಮ್ಮ ದೇವೇಗೌಡರು ಹುಟ್ಟುಹಬ್ಬ ಅವ್ರ ಹುಟ್ಟುಹಬ್ಬದ ಪ್ರಯತ್ನ ನಿಮಗೆ ಹಣ್ಣು ಹಂಪಲು ಬಿಟ್ಕೊಡ್ತಾ ಇದೀವಮ್ಮ. ನಿಮ್ಮ ವಿಶ್ವಾಸ ಆಮೇಲೆ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದಾರಾ? ಬನ್ನಿ ಅವ್ರು ಮೇಡಮ್ ಕೈ ಏನಕ್ಕೆ ಗೊತ್ತಮ್ಮ, ಸನ್ಮಾನ್ಯ ಜಿ ಟಿ ದೇವೇಗೌಡರ ಹುಟ್ಟುಹಬ್ಬ ಅವ್ರ ಪ್ರಯುಕ್ತ ಬೆಟ್ಟು ಹಣ್ಣು ಕೊಡ್ತಾ ಇದೀವಿ. ನಿಮ್ಮಿಂದ ಅವರ ಆರೈಕೆ ಇರಲಿ. ನೀವು ಅದೇ ಈಗ ಚಾಮುಂಡೇಶ್ವರಿ